ಬಾರ ಹುಡುಗಿ ನಾ ಬಿಂಕದ ಬೆಡಗಿ. ಏನು ಮಾಡೋದು ಬೇರು ತಂಗಿನ ಹೆಂಗೆ ಪಟಾಯಿಸಿ ತಿಳಿದಂಗೆ ಐತಿ. ಛೇ ಕುಂತ್ರು ನಿಂತ್ರು ಆಕಿನ ಕಣ್ಣು ಮುಂದೆ ಬರಾಕತ್ತಾಳ. ಏನು ಮಾಡಲಿ ಏನು ಮಾಡಲಿ? ನಾನು ಭ್ರಮೆ ಇಲ್ಲ. ಅಪ್ಪ ಏನಿಲ್ಲ, ಹಂಗೇನಿಲ್ಲ. ಅಪ್ಪರ ಅಪ್ಪರ ಯಾಕೋ ಗೌಡ್ರು ದಲ್ಲಾದಾರ ಮರದಂಗಿದ್ದೀಗ ಏಪ್ಪ ಮರದಂಗಿದ್ದೀವಿ ಏನಿಲ್ಲ. ಗೌಡ್ರ ಯಾಕೋ ಹೆಣ್ಣು ಬರ್ಕೊಂತೇನ್ರಿ ನಿಮ್ಗೆ? ಹೌದಪ್ಪ, 2 ದಿನ ಅವ್ರಿಗೆ ನಿದ್ದಿಲ್ಲ, ಊಟ ಇಲ್ಲ, ಯಾಕೋ ಮನ್ಸ ಟೆನ್ಷನ್ ಆಗೈತಪ್ಪ ಅವ್ರದ್ದು.
ಹೌದಪ್ಪ, ನಿದ್ದಿಲ್ಲ 2 ದಿನ, ಊಟ ಇಲ್ಲ. ಅವ್ರ ಕಡೆನೂ ಹೋಗ್ತೀನಿ. ಅಲ್ಲೇ ಅದ ಬಂಗಾರಿ. ಬಂಗಾರಿ ಇಲ್ಲೇ ಅದಾಳ. ಇವತ್ತು ಬಿಡೋಂಗಿಲ್ಲ. ಇವತ್ತು ಮಾತ್ರ ಆ ಬಂಗಾರಿನ ಬಿಡು ಮಾತಾ ಇಲ್ಲ. ನಿಮ್ಮ ಅಣ್ಣಾರು ಎಲ್ಲೋಗ್ಯಾರ? ಅವ್ರ ಕುರಿ ಕಡೆ ಹೋಗ್ಯಾರ. ಕುರಿ ಕಡೆ ಹೋಗ್ಯಾರ? ಹಂಗಾರ ಯಾರೂ ಇಲ್ಲ ಅಂದಂಗ ಆತ. ಅಂದಂಗ ಒಲಿ ಮ್ಯಾಗ ಎಳಿತೀನಿ. ಹಾಲಿಟ್ಟೇನ್ರಿ ಗೌಡ್ರ. ಅಲ್ಲ, ಹಾಲು ಉಕ್ಕಿ ಹರಿಯಾಗತ್ತೈತಿ. ನನ್ನ ಮೈ ಮನಸ್ಸು ಈ ಹಾಲು ಉಕ್ಕದಂಗ ಉಕ್ಕಾಕತ್ತೈತಿ. ಏನಂದ್ರಿ ಗೌಡ್ರ? ಏನಿಲ್ಲ, ನಿನ್ನೆ ಕೊಡಿಸಿದ ಪಲ್ಯ ಸಾಲ್ತಿಲ್ಲ ಅಂತ ಕೇಳಿದೆ. ನಾನು ಪಲ್ಯ ಮಾಡಿದ್ದು ಖರೆ, ಸಾಲ್ತೋ ಬಿಡ್ತೋ ಅದೆಲ್ಲ ನಮ್ಮ ಅಣ್ಣಾರಿಗೆ ಗೊತ್ತು. ನಾನು ಕೆಲಸ ಅದಾವ್ರಿ, ನಮ್ಮ ಅಣ್ಣಗ ಬುತ್ತಿ ತೊಗೊಂಡು ಹೋಗ್ಬೇಕು. ಎಲ್ಲಿ ಹೊಂಟಿ? ಬಿಡ್ರಿ 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 ಗೌಡ್ರ. ಎಲ್ಲಿ ಹೊಂಟಿ? ಎಲ್ಲಿ ಏನ್ ಮಾಡತ್ತೀರಿ ನೀವು? ಬಿಡ್ರಿ ಗೌಡ್ರೆ. ಗೌಡ್ರೆ ಗೌಡ್ರೆ ಇಲ್ಲಿಗೆ ಬಿಟ್ಟ ಇಲ್ಲಿಗೆ ಊರ್ದಾರಿ ಹಿಡಿದ್ರೆ ಸರಿ, ಊರ್ದಾರಿ ಹಿಡಿದ್ರೆ ಸರಿ. ಇಲ್ಲ ಅಂದ್ರೆ ಬ್ಯಾರೇನ ಆಕೈತಿ, ಬ್ಯಾರೇನ ಆಕೈತಿ. ನೀನ ಈ ಕುರ್ಬುನ್ ಹಾಲಿನ ಮಡ್ಸಾಕ್ ಬಂದಿರ್ಬೋದು, ಆದ್ರ ಈ ಹುಲಿಗೆ ಆಗುದಿಲ್ಲ. ಹೌದಾ? ನೋಡು ನಂಗಾರ. ಬಿಡ್ರಿ ಅಣ್ಣ, 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 ಅಣ್ಣ.
ಆರಾಮದ್ಯಾ? ಆರಾಮದ ಸರ್. ಹಾಂ ಸಂಗಪ್ಪಣ ಯಾವ ಕುರಿ ಆರಾಮಿಲ್ಪ? ತೋರ್ಸೋಣ ಬರ್ರಿ ಸರ್. ಹಾಂ ಯಾವ ತೋರಿಸ್ತಾವ ಕುರಿಯನ್ನ? ಬರ್ರಿ ಸರ್. ಈ ಕುರಿ ಮೇವಲ್ ಸರ್, ನೀರು ಕುಡಿಯೋಲ್ಲ ಸರ್. ಹಾಂ ಇದಕ್ಕೆ ಆರಾಮಿಲ್ಲ ಏನ? ಇದಕ್ಕೆ ಸರ ನೀರು ಕುಡಿಯೋಲ್ಲ ಸರ. ಈಗ ಮೇವಲ್ ಸರಿಯಾಗ ಹಳ್ಳಿ ಆಗೋಲ್ ಸರ್. ಸರ ಇದಕ್ಕೆ ಮೇವಲ್ ಸರಿಯಾಗ ಸರ್, ಹಾಂ ನೀರು ಕುಡಿಯೋಲ್ದು. ಹಾಂ ಅದು ಎರಡು ಕಡೆ ಅದು ಹೊಟ್ಟಿ ಹಳ್ಳಿ ಆಗೋದು. ಹಾಂ ಹಾಂ ಅದನ್ನ ಚೆಕ್ ಮಾಡಿ ಸರ್. ಹಾಂ ಇದಕ್ಕೆ ಜ್ವರ ಬಂದವ ಏನ? ಹ್ಞೂ ಸರ್. ಒಂದ ಇಂಜೆಕ್ಷನ್ ಮಾಡೋಣ ಇದಕ್ಕೆ. ಹ್ಞೂ. ನಾಳೆಗೆ ನೀನು ದವಾಖಾನಿಗೆ ಬಾಪ. ಹ್ಞೂ ಸರ್. ಅದಕ್ಕೆ ಔಷಧ ಎಣ್ಣೆ ಕೊಡ್ತಾ ನಾಳೆಗೆ. ಹಾಂ ಸರ್. ಸರ ಇವತ್ತು ರೊಕ್ಕ ತೊಗೊಂಡು ಹೋಗ್ರಿ. ನನಗೆ ಯಾಕಪ್ಪ 500 ರೂಪಾಯಿ? ನನಗೆ ಗೌರ್ಮೆಂಟ್ ಪಗಾರ ಕೊಡ್ತೈತಿ. ಚಾ ಕುಡಿ ಅಂತ ತೋರ್ಸಿ. ನನಗೆ 200 ರೂಪಾಯಿ ಪೆಟ್ರೋಲಿಗೆ ಅಷ್ಟೇ ಸಾಕ. ನನಗೆ ಗೌರ್ಮೆಂಟ್ ಪಗಾರ ಕೊಡ್ತೈತಿ ತಗೋ. ಅದು ತೋರ್ಸಿ ಸರ. ನಾನು ಹೇಳ್ತೇನೆ ಏನಂಗಾರ ನಡಿ ಸರ್. ಅಣ್ಣ ಏನ್ ಚಿಂತೆ ಮಾಡತ್ತಿ? ಹಿಂಗ್ಯಾಕ್ ಕುಂತಿ? ಏನು ಇಲ್ಲ ತಂಗಿ, ತಮ್ಗಳು ಲಗ್ನ ಮಾಡ್ಕೊಂಡು ಬರೋಕ್ಕೆ ಸರಿಯಾಗಿ ಕುರಿಯಾಗೂ ನಿಲ್ವಲ್ರಿ. 2 ದಿವ್ಸಕ್ಕೆ ಒಬ್ಬ ಬಾರ್ ಮನೆಗೆ ಓಡಕತ್ತಾರೆ. ಹೊಸ ಕುರಿನ ಸಾವಿರಾರು ಗಟ್ಟಲೆ ಕುರಿ ಅದಾವ, ಒಬ್ಬನ ಹೆಂಗೆ ಕಾಯೋದವನ್ನ ಆದ್ ನನಗೆ ಚಿಂತೈತಿ. ಹೌದಣ್ಣ, 2 ದಿವ್ಸಕ್ಕೆ ಇವ್ರ ಹಿಂಗ್ ಮನಿ ಕಡೆ ಹೊಂಟ್ರ ಈ ಸಾವಿರಾರು ಕುರಿನ ಒಬ್ಬನೇ ಹೆಂಗ್ ಕಾಯೋದು? ಅದನ್ನ ವಿಚಾರ ಮಾಡಕತ್ತೇನೆ ತಂಗಿ ನಾನು, ಮುಂದೆ ಹೆಂಗೆ ಮಾಡೋದಿಲ್ಲ ಅಂತೇಳಿ. ಹೌದಣ್ಣ, ಹಿಂಗಾದ್ರೆ ಹೆಂಗ್ ಮಾಡೋದು? ಮಂತಾರ ಹೆಂಗ್ ನಡ್ಸೋದು? ಹೌದಣ್ಣ, ಅವ್ರಿಗೆ ಕುರಿ ಕಡೆ ಚಿಂತೆನೇ ಇಲ್ಲ ಮದುವೆ ಆದಾಗಿಂದ. ನನಗೂ ಸಾಕಾಗೈತಿ ಹೇಳಿ ಹೇಳಿ ಅವ್ರಿಗೆ ಕುರಿಗೆ. ಹಿಂಗಾದ್ರೆ ಹೆಂಗ್ ಮಾಡೋದು? ಏನು ಅವ್ರ ಮದುವೆ ಆದ್ಬಿಡಕ್ಕೆ ಸರಿಯಾಗಿ ಹೊಲಕ್ಕೆ ಬರ್ವಲ್ರು, ಕುರಿನೂ ಕಾಯ್ವಲ್ರಿ. ಏನು ಇನ್ನೊಬ್ಬಕ್ಕಿನ ಮದುವೆ ಮಾಡಿಬಿಟ್ರೆ ನನ್ನ ಚಿಂತೆನ ಕಳೆದ್ಬಿಡ್ತೈತಿ. ಸರಿಯಾಗಿ ಅವ್ರು ಚಂದಾಗಿ ದುಡ್ಯಾಕತ್ರ ಕುರಿಗಳು ಇಟ್ಕೊಂಡು ಕಾಸು ಬಾಳೆ ಮಾಡ್ರತ್ತ, ಇಲ್ಲಿ ಕಾಸು ಬಿಟ್ಬಿಟ್ರೆ ಆತ. ನೀನು ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ನಾ ಅದಾನೆ ಒಂದು ಚಲೋ ಮಧ್ಯಾಹ್ನ ನೋಡ್ಕೊಟ್ಟಪ್ಪ